ನಿಮ್ಮ ಮೊದಲನೇ ಪ್ರಶ್ನೆ, ಭಾರತದ ಮೊದಲ ಮಹಿಳಾ IAS ಯಾರು? ಸರಿ ಉತ್ತರ ಆಪ್ಷನ್ ಎ ಅನ್ನಾರಾಜಂ ಮಲ್ಹೋತ್ರಾ. ಭಾರತದ ಮೊದಲ ಮಹಿಳಾ IAS ಅಧಿಕಾರಿ ಅನ್ನಾರಾಜಂ ಮಲ್ಹೋತ್ರಾ. ನಿಮ್ಮ ಎರಡನೇ ಪ್ರಶ್ನೆ, ಭಾರತದ ಅತಿ ದೊಡ್ಡ ಸ್ಟೇಡಿಯಂ ಯಾವುದು? ಸರಿ ಉತ್ತರ ಆಪ್ಷನ್ ಸಿ ನರೇಂದ್ರ ಮೋದಿ ಸ್ಟೇಡಿಯಂ. ಭಾರತದ ಅತಿ ದೊಡ್ಡ ಸ್ಟೇಡಿಯಂ ನರೇಂದ್ರ ಮೋದಿ ಸ್ಟೇಡಿಯಂ. ನಿಮ್ಮ ಮುಂದಿನ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಸ್ಥಳ ಯಾವುದು? ಸರಿ ಉತ್ತರ ಆಪ್ಷನ್ ಬಿ ಮೋಸಿನ್ರಾಮ್. ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಮೋನ್ಸಿನ್ರಾಮ್. ನಿಮ್ಮ ಮುಂದಿನ ಪ್ರಶ್ನೆ, ಭಾರತದ ಅತಿ ದೊಡ್ಡ ಮೇಳ ಯಾವುದು? ಸರಿ ಉತ್ತರ ಆಪ್ಷನ್ ಬಿ ಕುಂಭಮೇಳ. ಭಾರತದ ಅತಿ ದೊಡ್ಡ ಮೇಳ ಕುಂಭಮೇಳ. ನಿಮ್ಮ ಮುಂದಿನ ಪ್ರಶ್ನೆ, ಭಾರತದ ಅತಿ ದೊಡ್ಡ ಬಂದರು ಯಾವುದು? ಸರಿ ಉತ್ತರ ಆಪ್ಷನ್ ಎ ಜವಾಹರ್ಲಾಲ್ ನೆಹರು ಬಂದರು. ಭಾರತದ ಅತಿ ದೊಡ್ಡ ಬಂದರು ಜವಾಹರ್ಲಾಲ್ ನೆಹರು ಬಂದರು. ನಿಮ್ಮ ಮುಂದಿನ ಪ್ರಶ್ನೆ, ಭಾರತದ ಮೊದಲ ಚಂದ್ರಯಾನ ಮಿಷನ್ ಯಾವುದು? ಸರಿ ಉತ್ತರ ಆಪ್ಷನ್ ಎ ಚಂದ್ರಯಾನ 1. ಭಾರತದ ಮೊದಲ ಚಂದ್ರಯಾನ ಮಿಷನ್ ಹೆಸರು ಚಂದ್ರಯಾನ 1. ನಿಮ್ಮ ಮುಂದಿನ ಪ್ರಶ್ನೆ, ಭಾರತದ ಅತಿ ದೊಡ್ಡ ಮಸೀದಿ ಯಾವುದು? ಸರಿ ಉತ್ತರ ಆಪ್ಷನ್ ಸಿ ತಾಜ್ ಉಲ್ ಮಸೀದಿ. ಭಾರತದ ಅತಿ ದೊಡ್ಡ ಮಸೀದಿ ತಾಜ್ ಉಲ್ ಮಸೀದಿ. ನಿಮ್ಮ ಮುಂದಿನ ಪ್ರಶ್ನೆ, ಭಾರತದ ಅತಿ ಉದ್ದದ ಅಣೆಕಟ್ಟು ಯಾವುದು? ಸರಿ ಉತ್ತರ ಆಪ್ಷನ್ ಎ ಹಿರಾಕುಡ್ ಅಣೆಕಟ್ಟು. ಭಾರತದ ಅತಿ ಉದ್ದದ ಅಣೆಕಟ್ಟು ಹಿರಾಕುಡ್ ಅಣೆಕಟ್ಟು. ನಿಮ್ಮ ಮುಂದಿನ ಪ್ರಶ್ನೆ, ಭಾರತದ ಅತಿ ದೊಡ್ಡ ಗುಹಾ ದೇವಾಲಯ ಯಾವುದು? ಸರಿ ಉತ್ತರ ಆಪ್ಷನ್ ಬಿ ಎಲ್ಲೋರ ಗುಹೆಗಳು. ಭಾರತದ ಅತಿ ದೊಡ್ಡ ಗುಹಾ ದೇವಾಲಯ ಎಲ್ಲೋರ ಗುಹೆಗಳು. ನಿಮ್ಮ ಮುಂದಿನ ಪ್ರಶ್ನೆ, ಭಾರತದ ಅತಿ ಉದ್ದದ ರೈಲು ಪ್ಲಾಟ್ಫಾರ್ಮ್ ಯಾವುದು? ಸರಿ ಉತ್ತರ ಆಪ್ಷನ್ ಸಿ ಹುಬ್ಳಿ ಜಂಕ್ಷನ್. ಭಾರತದ ಅತಿ ಉದ್ದದ ರೈಲು ಪ್ಲಾಟ್ಫಾರ್ಮ್ ಹುಬ್ಳಿ ಜಂಕ್ಷನ್. ನಿಮ್ಮ ಮುಂದಿನ ಪ್ರಶ್ನೆ, ಭಾರತದ ಅತಿ ದೊಡ್ಡ ಮ್ಯೂಸಿಯಂ ಯಾವುದು? ಸರಿ ಉತ್ತರ ಆಪ್ಷನ್ ಬಿ ಇಂಡಿಯನ್ ಮ್ಯೂಸಿಯಂ. ಭಾರತದ ಅತಿ ದೊಡ್ಡ ಮ್ಯೂಸಿಯಂ ಇಂಡಿಯನ್ ಮ್ಯೂಸಿಯಂ. ನಿಮ್ಮ ಮುಂದಿನ ಪ್ರಶ್ನೆ, ಯಾವ ದೇಶದಲ್ಲಿ ಹಳದಿ ಬಟ್ಟೆಗಳನ್ನು ಧರಿಸುವಂತಿಲ್ಲ? ಸರಿ ಉತ್ತರ ಆಪ್ಷನ್ ಎ ಮಲೇಷ್ಯಾ. ಮಲೇಷ್ಯಾ ದೇಶದಲ್ಲಿ ಹಳದಿ ಬಟ್ಟೆಗಳನ್ನು ಧರಿಸುವಂತಿಲ್ಲ. ನಿಮ್ಮ ಮುಂದಿನ ಪ್ರಶ್ನೆ, ಆರೋಗ್ಯಕರ ಜೀವನಕ್ಕಾಗಿ ನಾವು ದಿನಕ್ಕೆ ಎಷ್ಟು ಬಾರಿ ಆಹಾರವನ್ನು ಸೇವನೆ ಮಾಡಬೇಕು? ಸರಿ ಉತ್ತರ ಆಪ್ಷನ್ ಸಿ 3 ಬಾರಿ. ಆರೋಗ್ಯಕರ ಜೀವನಕ್ಕಾಗಿ ನಾವು ದಿನಕ್ಕೆ 3 ಬಾರಿ ಆಹಾರವನ್ನು ಸೇವಿಸಬೇಕು. ನಿಮ್ಮ ಮುಂದಿನ ಪ್ರಶ್ನೆ, 7G ಯಾವ ದೇಶದಲ್ಲಿದೆ? ಸರಿ ಉತ್ತರ ಆಪ್ಷನ್ ಎ ಜಪಾನ್. 7G ಜಪಾನ್ ದೇಶದಲ್ಲಿದೆ. ನಿಮ್ಮ ಮುಂದಿನ ಪ್ರಶ್ನೆ, ಯಾವ ಪಕ್ಷಿಯ ಕಣ್ಣು ಅದರ ಮೆದುಳಿಗಿಂತ ದೊಡ್ಡದಾಗಿದೆ? ಸರಿ ಉತ್ತರ ಆಪ್ಷನ್ ಡಿ ಆಸ್ಟ್ರಿಚ್. ಆಸ್ಟ್ರಿಚ್ ಪಕ್ಷಿಯ ಕಣ್ಣು ಅದರ ಮೆದುಳಿಗಿಂತ ದೊಡ್ಡದಾಗಿದೆ. ನಿಮ್ಮ ಮುಂದಿನ ಪ್ರಶ್ನೆ, ಬೆಲ್ಲವನ್ನು ತಿನ್ನುವುದರಿಂದ ನಮ್ಮ ದೇಹದಲ್ಲಿ ಏನು ಹೆಚ್ಚಾಗುತ್ತದೆ? ಆಪ್ಷನ್ಸ್ ಎ ರಕ್ತ, ಬಿ BP, ಸಿ ಬೊಜ್ಜು, ಡಿ ಶುಗರ್. ಸರಿ ಉತ್ತರ ಆಪ್ಷನ್ ಎ ರಕ್ತ. ಬೆಲ್ಲವನ್ನು ತಿನ್ನುವುದರಿಂದ ನಮ್ಮ ದೇಹದಲ್ಲಿ ರಕ್ತವು ಹೆಚ್ಚಾಗುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಎಷ್ಟು ವರ್ಷಗಳಿಗೊಮ್ಮೆ ಒಲಿಂಪಿಕ್ ಕ್ರೀಡೆಯನ್ನು ಮಾಡಲಾಗುತ್ತದೆ? ಆಪ್ಷನ್ಸ್ ಎ 2 ವರ್ಷ, ಬಿ 1 ವರ್ಷ, ಸಿ 3 ವರ್ಷ, ಡಿ 4 ವರ್ಷ. ಸರಿ ಉತ್ತರವನ್ನು ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಡಿ 4 ವರ್ಷ. 4 ವರ್ಷಗಳಿಗೊಮ್ಮೆ ಒಲಿಂಪಿಕ್ ಕ್ರೀಡೆಯನ್ನು ಮಾಡಲಾಗುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಮಲ ವಿಸರ್ಜನೆ ಸರಿಯಾಗಿ ಆಗಲು ಯಾವ ರಸವನ್ನು ಕುಡಿಯಬೇಕು? ಆಪ್ಷನ್ಸ್ ಎ ಕಬ್ಬಿನ ರಸ, ಬಿ ಬೀಟ್ರೂಟ್ ರಸ, ಸಿ ನಿಂಬೆ ರಸ, ಡಿ ದಾಳಿಂಬೆ ರಸ. ಸರಿ ಉತ್ತರವನ್ನು ಕಮೆಂಟ್ ಮಾಡಿ.
ಸರಿ ಉತ್ತರ ಆಪ್ಷನ್ ಸಿ ನಿಂಬೆ ರಸ. ಮಲ ವಿಸರ್ಜನೆ ಸರಿಯಾಗಿ ಆಗಲು ನಿಂಬೆ ರಸವನ್ನ ಕುಡಿಯಬೇಕು. ನಿಮ್ಮ ಮುಂದಿನ ಪ್ರಶ್ನೆ ಸುವರ್ಣ ವಿಧಾನಸೌಧ ಎಲ್ಲಿದೆ? ಆಪ್ಷನ್ಸ್ ಎ ಧಾರವಾಡ, ಬಿ ಬೆಳಗಾವಿ, ಸಿ ಬೆಂಗಳೂರು, ಡಿ ಮೈಸೂರು. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಬಿ ಬೆಳಗಾವಿ. ಸುವರ್ಣ ವಿಧಾನಸೌಧ ಬೆಳಗಾವಿಯಲ್ಲಿದೆ. ನಿಮ್ಮ ಮುಂದಿನ ಪ್ರಶ್ನೆ ಹುಡುಗಿಯರು ಯಾವ ರೀತಿಯ ಹುಡುಗರನ್ನ ಇಷ್ಟಪಡುತ್ತಾರೆ? ಆಪ್ಷನ್ಸ್ ಎ ಸುಂದರವಾಗಿ, ಬಿ ದಡ್ಡರನ್ನ, ಸಿ ಆಸೆ ಮಾಡುವವರನ್ನ, ಡಿ ಪ್ರೀತಿಸುವವರನ್ನ. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಸಿ ಆಸೆ ಮಾಡುವವರನ್ನ. ಹುಡುಗಿಯರು ಆಸೆ ಮಾಡುವ ಹುಡುಗರನ್ನ ಹೆಚ್ಚು ಇಷ್ಟಪಡುತ್ತಾರೆ. ನಿಮ್ಮ ಮುಂದಿನ ಪ್ರಶ್ನೆ ಬಿಸಿಲಿನಲ್ಲಿ ಒಣಗದ ವಸ್ತು ಯಾವುದು? ಆಪ್ಷನ್ಸ್ ಎ ನೀರು, ಬಿ ಬೆವರು, ಸಿ ಪಾದರಸ, ಡಿ ಜ್ಯೂಸ್. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಬಿ ಬೆವರು. ಬಿಸಿಲಿನಲ್ಲಿ ಒಣಗದ ವಸ್ತು ಬೆವರು. ನಿಮ್ಮ ಮುಂದಿನ ಪ್ರಶ್ನೆ ಕನ್ನಡ ರಾಜ್ಯೋತ್ಸವವನ್ನ ಯಾವಾಗ ಆಚರಿಸಲಾಗುತ್ತದೆ? ಆಪ್ಷನ್ಸ್ ಎ ಜನವರಿ 26, ಬಿ ಆಗಸ್ಟ್ 15, ಸಿ ಮಾರ್ಚ್ 8, ಡಿ ನವೆಂಬರ್ 1. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಡಿ ನವೆಂಬರ್ 1. ಕನ್ನಡ ರಾಜ್ಯೋತ್ಸವವನ್ನ ನವೆಂಬರ್ 1ರಂದು ಆಚರಿಸಲಾಗುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ ಯಾವ ರಾಜನು ತನ್ನ ತಂದೆಯನ್ನ ಜೈಲಿಗೆ ಹಾಕಿದನು? ಆಪ್ಷನ್ಸ್ ಎ ಅಕ್ಬರ್, ಬಿ ಬೀರ್ಬಲ್, ಸಿ ಔರಂಗಜೇಬ, ಡಿ ಶಹಜಾನ್. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಸಿ ಔರಂಗಜೇಬ. ಔರಂಗಜೇಬ ತನ್ನ ತಂದೆಯನ್ನ ಜೈಲಿಗೆ ಹಾಕಿದ್ದನು. ನಿಮ್ಮ ಮುಂದಿನ ಪ್ರಶ್ನೆ ಪುನೀತ್ ರಾಜ್ಕುಮಾರ್ ಅವರ ನಿಜವಾದ ಹೆಸರೇನು? ಆಪ್ಷನ್ಸ್ ಎ ನವೀನ್ ಕುಮಾರ್, ಬಿ ಮುತ್ತುರಾಜ್, ಸಿ ಸಂಪತ್ ಕುಮಾರ್, ಡಿ ಲೋಹಿತ್ ಕುಮಾರ್. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಡಿ ಲೋಹಿತ್ ಕುಮಾರ್. ಪುನೀತ್ ರಾಜ್ಕುಮಾರ್ ಅವರ ನಿಜವಾದ ಹೆಸರು ಲೋಹಿತ್ ಕುಮಾರ್. ನಿಮ್ಮ ಮುಂದಿನ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಸೊಳ್ಳೆಯಿಂದ ಬರುವ ರೋಗ ಯಾವುದು? ಆಪ್ಷನ್ಸ್ ಎ ರೇಬಿಸ್, ಬಿ ಸಂಧಿವಾತ, ಸಿ ಹೃದಯ ರೋಗ, ಡಿ ಆನೆಕಾಲು. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಡಿ ಆನೆಕಾಲು ರೋಗ. ಆನೆಕಾಲು ರೋಗವು ಸೊಳ್ಳೆಯಿಂದ ಬರುವ ರೋಗವಾಗಿದೆ. ನಿಮ್ಮ ಮುಂದಿನ ಪ್ರಶ್ನೆ ಯಾವ ಹಣ್ಣಿನ ರಸವು ನಿಮಿಷದಲ್ಲಿ ಸಕ್ಕರೆ ಕಾಯಿಲೆಯನ್ನ ಕಡಿಮೆ ಮಾಡುತ್ತದೆ? ಆಪ್ಷನ್ಸ್ ಎ ದ್ರಾಕ್ಷಿ ರಸ, ಬಿ ದಾಳಿಂಬೆ ರಸ, ಸಿ ಮೋಸಂಬಿ ರಸ, ಡಿ ಯಾವುದೂ ಅಲ್ಲ. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಡಿ ಯಾವುದೂ ಅಲ್ಲ. ಯಾವ ಹಣ್ಣಿನ ರಸವು ಸಕ್ಕರೆ ಕಾಯಿಲೆಯನ್ನ ಕಡಿಮೆ ಮಾಡುವುದಿಲ್ಲ. ನಿಮ್ಮ ಮುಂದಿನ ಪ್ರಶ್ನೆ ನಾಯಿಯ ಗರ್ಭಾವಧಿ ಎಷ್ಟು ದಿನಗಳು? ಆಪ್ಷನ್ಸ್ ಎ 30 ದಿನ, ಬಿ 52 ದಿನ, ಸಿ 64 ದಿನ, ಡಿ 75 ದಿನ. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಸಿ 64 ದಿನ. ನಾಯಿಯ ಗರ್ಭಾವಧಿ 64 ದಿನಗಳು. ನಿಮ್ಮ ಮುಂದಿನ ಪ್ರಶ್ನೆ ಕಣ್ಣಿನ ಕೆಳಗೆ ಕಪ್ಪು ಕಲೆಗಳನ್ನು ಹೋಗಿಸಲು ಯಾವುದನ್ನು ಹಚ್ಚಬೇಕು? ಆಪ್ಷನ್ಸ್ ಎ ತುಪ್ಪ, ಬಿ ಬೆಣ್ಣೆ, ಸಿ ಅಲೋವೆರಾ, ಡಿ ಹಾಲಿನ ಕೆನೆ. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಸಿ ಅಲೋವೆರಾ. ಕಣ್ಣಿನ ಕೆಳಗೆ ಕಪ್ಪು ಕಲೆಗಳನ್ನು ಹೋಗಿಸಲು ಅಲೋವೆರಾವನ್ನ ಹಚ್ಚಬೇಕು. ನಿಮ್ಮ ಮುಂದಿನ ಪ್ರಶ್ನೆ ಇಂಗ್ಲೆಂಡಿನ ರಾಷ್ಟ್ರೀಯ ಹೂವು ಯಾವುದು? ಆಪ್ಷನ್ಸ್ ಎ ಗುಲಾಬಿ, ಬಿ ಮಲ್ಲಿಗೆ, ಸಿ ಸಂಪಿಗೆ, ಡಿ ದಾಸವಾಳ. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಎ ಗುಲಾಬಿ. ಇಂಗ್ಲೆಂಡಿನ ರಾಷ್ಟ್ರೀಯ ಹೂವು ಗುಲಾಬಿಯಾಗಿದೆ. ನಿಮ್ಮ ಮುಂದಿನ ಪ್ರಶ್ನೆ ಭೂಮಿಯ ಮೇಲೆ 70% ಹೆಚ್ಚಿನ ಭಾಗ ಯಾವುದರಿಂದ ತುಂಬಿದೆ? ಆಪ್ಷನ್ಸ್ ಎ ಮಣ್ಣು, ಬಿ ಕಲ್ಲು, ಸಿ ನೀರು, ಡಿ ಗಾಳಿ. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಸಿ ನೀರು. ಭೂಮಿಯ ಮೇಲೆ 70% ಹೆಚ್ಚಿನ ಭಾಗ ನೀರಿನಿಂದ ತುಂಬಿದೆ. ನಿಮ್ಮ ಮುಂದಿನ ಪ್ರಶ್ನೆ ಲಾವಣಿ ಯಾವ ರಾಜ್ಯದ ಜನಪದ ನೃತ್ಯವಾಗಿದೆ? ಆಪ್ಷನ್ಸ್ ಎ ಉತ್ತರ ಪ್ರದೇಶ, ಬಿ ಮಧ್ಯಪ್ರದೇಶ, ಸಿ ಮಹಾರಾಷ್ಟ್ರ, ಡಿ ಪಂಜಾಬ್. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಸಿ ಮಹಾರಾಷ್ಟ್ರ. ಲಾವಣಿ ಮಹಾರಾಷ್ಟ್ರ ರಾಜ್ಯದ ಜನಪದ ನೃತ್ಯವಾಗಿದೆ.
ನಿಮ್ಮ ಕೊನೆಯ ಪ್ರಶ್ನೆ, ಉಚ್ಚ ಚಲನಚಿತ್ರದ ನಾಯಕಿ ನಟಿ ಯಾರು? ಆಪ್ಷನ್ಸ್: ಎ ಅರ್ಚನಾ, ಬಿ ರೇಖಾ, ಸಿ ಅಮೂಲ್ಯ, ಡಿ ಆಶಿಕಾ. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಬಿ ರೇಖಾ. ಉಚ್ಚ ಚಲನಚಿತ್ರದ ನಾಯಕಿ ನಟಿ ರೇಖಾ ಆಗಿದ್ದಾರೆ.